ಮಾಡರ್ನ್ ಒಪ್ಪಂದ ಕರೆದುಕೊಂಡು ಬನ್ನಿ. ಬಂದ ವಿಜಯ ಕಪ್ಪ ಕೆಲವು ಏನು ಕಪ್ಪ? ಹೌದು, ಮಾನ್ಸೂನ್ ಸಾಹೇಬ ಒಪ್ಪಂದದ ಪ್ರಕಾರ ನೀವು ಬೇಕು ಕಪ್ಪ. ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೆಲೆ ಕೊಡಬೇಕೇನು? ಮೋಡ ಮಣಸುತ್ತದೆ, ಬಿರುಕು ಬೆಳೆ ಬೆಳೆಯುತ್ತದೆ. ನಿಮಗೆ ಕೊಡಬೇಕು ಕಪ್ಪ. ನೀವೇನು ನಮ್ಮ ಅಣ್ಣ ತಮ್ಮಂದಿರೇ? ನೆಟ್ಟರೆ ಬಂಧುಗಳೇ ಇಲ್ಲ, ದಾಯಾದಿಗಳೇ. ನಿಮಗೆ ಕೊಡಬೇಕು ಕಪ್ಪ. ನೀವೇನು ನಮ್ಮವರೊಂದಿಗೆ ಹುಟ್ಟಿರಾ, ಬೆಟ್ಟಿರಾ, ಹೊರ ಹೋಗ್ತೀರಾ? ಇಲ್ಲ ದೊಡ್ಡದವರಿಗೆ ಮುಂಬಳಿ ಕಾಯಿಸಿಕೊಟ್ಟಿರಾ? ನಿಮಗೆ ಕೊಡಬೇಕು ಕಪ್ಪ. ಓ ಚೆನ್ನಮ್ಮ ರಾಣಿ, ನನಗೆ ಸಹಾಯ ಬೇಡ, ಕುಳಿತುಕೋ. ಇಂಥ ಕಷ್ಟದಲ್ಲೂ ಸಾಂದು ದಾಳ್ಪವೆ. ಅದು ಕನ್ನಡಿಗರ ಹುಟ್ಟುಗುಣ. ಹೇಗೆ ಜಂಬ ಹಚ್ಚಿಕೊಂಡ ಮೈಸೂರು ಮನೆಪಾಲ ಆಯ್ತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ರಾಷ್ಟ್ರವನ್ನೇ ನುಂಗಿ ಹಾಕಿದ ಒಳ್ಳೆಯ ಜಾತಿಯವರಲ್ಲವೇ ನೀವು? ಇನ್ಸರ್ಟ್ ರಾಣಿ ಸಾಹೇಬ, ನೀವು ಕಂಪನಿಗೆ ಕಾಂತಲ್ಲ ನಿಲ್ಲಿಸಿದ್ದೀರಾ? ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ಜಗದ ಶಿಕ್ಷೆ ಕೊಟ್ಟವರು ನಾವು. ಕತ್ತಲೆ ಮಾಡುವ ಅಧಿಕಾರ ನಮ್ಮದು. ಓ ಮಾದನ್ ಸಾಹೇಬ್ ಒಪ್ಪಂದದ ಪ್ರಕಾರ ಈ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂತೆ? ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರ ಕಟ್ಟಿಸಿದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜನೆ ಮನೆಯೊಳಗೆ ತುಕ್ಕಿ ವಂಚನೆಯಿಂದ ಕೊಯ್ಯುವ ಸ್ವಭಾವ ಕನ್ನಡಿಗರದ್ದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಓ ಕಿತ್ತೂರು ರಾಣಿ ಚೆನ್ನಮ್ಮ, ನೀನು ಸಿಂಹಾಸನದ ಮೇಲೆ ಕುಳಿತು ಬೇಕಿಲ್ಲದೆ ಮಾತಾಡುತ್ತಿರುವೆ. ಬದುಕುವ ಆಸೆ ನಿನಗೂ ಇಲ್ಲ, ನಿನ್ನನ್ನು ಉಳಿಸುವ ಆಸೆ ನನಗೂ ಇಲ್ಲ. Okay, I'll see you later. ತಗೋ. तिनका था हमने सवारा अपनी वो माटी और घर बार लुट रहा ये चमन अपना वतन आंखों से अपनी लुट रहा ये चमन अपना वतन आंखों से अपनी संकल्प बोल तुम हम तो निकल पड़े हर द्वार खोल के गगन गए विजय जय भक्त ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, Hello, थोड़ा इंदर